ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ದೇವರಾಜೇ ಗೌಡ್ರ ಬಿಗ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ಬಿಗ್ ಎಕ್ಸ್ಕ್ಲೂಸಿವ್. ದೇವರಾಜೇ ಗೌಡ ಹೊರಟಿದ್ದು ಎಲ್ಲಿಗೆ? ಎರಡೆರಡು ಬ್ಯಾಗು, ಟ್ರಾಲಿ ಬ್ಯಾಗ್ಗಳನ್ನ ಹಿಡ್ಕೊಂಡು ಎಲ್ಲಿಗೆ ಹೊರಟಿದ್ರು ದೇವರಾಜೇಗೌಡ? ದೇವರಾಜೇಗೌಡ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾರೆ. ಆದ್ರೆ ಕರ್ನಾಟಕದಿಂದ ದೇವರಾಜೇಗೌಡ ಹೊರಟಿದ್ದು ಎಲ್ಲಿಗೆ? ಎರಡು ಟ್ರಾಲಿ ಬ್ಯಾಗ್ಗಳು, ಮೊಬೈಲು, ಹಲವು ದಾಖಲೆಗಳು, ಇದನ್ನೆಲ್ಲ ಇಟ್ಕೊಂಡು ದೇವರಾಜೇಗೌಡ ಎಲ್ಲೋ ಹೊರಟಿದ್ರ. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಅವ್ರನ್ನ ಬಂಧಿಸಿದ್ರ. ಯಾಕೆ ಹಾಗಾದ್ರೆ? ಎಲ್ಲ ಹೊರಟಿದ್ರು ಹಾಗಾದ್ರೆ ದೇವರಾಜೇಗೌಡ? ಏನ್ ಮಾಡೋದಕ್ಕೆ ಹೊರಟಿದ್ರು ಅವ್ರು? ಯಾಕೆ ದೇವರಾಜೇಗೌಡ ಅವರು ಯಾರಿಗಾದ್ರೂ ಥ್ರೆಟ್ ಅಂತ ಅನ್ನಿಸಿದರ? ಅವರನ್ನು ಯಾಕೆ ಬಂಧನಕ್ಕೆ ಒಳಪಡಿಸಲಾಯಿತು? ಅಥವಾ ಪೊಲೀಸ್ ಕೇಸ್ ಇದೆ ಅನ್ನೋದೇ ಏಕಮಾತ್ರ ಕಾರಣವಾ? ಅಥವಾ ಬೇರೆ ಇನ್ಯಾವುದಾದ್ರೂ ರಾಜಕೀಯ ಕಾರಣ ಇತ್ತ ಇವ್ರನ್ನ ಬಂಧನ ಮಾಡಲಿಕ್ಕೆ? ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಈ ಪೆನ್ ಡ್ರೈವ್ ಕೇಸ್ ಸಾಕಷ್ಟು ಟ್ವಿಸ್ಟ್ ಪಡ್ಕೊಳ್ತಾ ಇರುವಂತ ಹೊತ್ತಿನಲ್ಲೇನೆ ಹಾಸನದ ವಕೀಲ ದೇವರಾಜೇಗೌಡ ಬಂಧನದ ವಿಚಾರ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೂ ಇಲ್ಲ ಅವ್ರದ್ದು, ಆದ್ರೆ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ಅವರ ಮೇಲಿದ್ದ ಹಳೆಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವ ಸಮಯ, ಆ ಟೈಮಿಂಗ್ ನೋಡಿ, ಅವ್ರನ್ನ ಬಂಧಿಸಿರ್ತಕ್ಕಂಥ ಟೈಮಿಂಗ್. ಸೊ ಅವರು ದೆಹಲಿಯಲ್ಲಿ ಮಹಾನಾಯಕರ ಭೇಟಿಗೆ ಪ್ಲಾನ್ ಮಾಡಿದ್ರು. ಹಿರಿಯೂರು ಟು ಪುಣೆ, ಪುಣೆ ಟು ಡೆಲ್ಲಿ ಪ್ರಯಾಣ ಬೆಳೆಸೋದಕ್ಕೆ ದಾಖಲೆ, ಆಡಿಯೋ, ವಿಡಿಯೋ ಎಲ್ಲ ಇಟ್ಕೊಂಡು ಹೊರಟಿದ್ರು. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ಪ್ಲಾನ್ ಮಾಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಸಿದ್ಧತೆಗಳಾಗಿದ್ವು. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಏನಾದರೂ ಇವ್ರನ್ನ ಅರೆಸ್ಟ್ ಮಾಡಿದ್ರ ಗೊತ್ತಿಲ್ಲ. ಆ ಥರದ ಮಾತುಗಳು ಕೇಳಿ ಬರ್ತಾ ಇದೆ. ದೆಹಲಿಯಲ್ಲಿ ಮಹಾನಾಯಕರ ಭೇಟಿಗೆ ಇವರು ಎಲ್ಲ ದಾಖಲೆ ಇಟ್ಕೊಂಡು ಆಡಿಯೋ ವಿಡಿಯೋ ಎಲ್ಲ ತಗೊಂಡು ಹೊರಟಿದ್ರಂತೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಯೋ ಸಾಧ್ಯತೆಗಳೆಲ್ಲವೂ ಇತ್ತಂತೆ. ರಾಜ್ಯ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗುವ ಸಾಧ್ಯತೆಗಳಿತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಅವರ ಮೇಲಿದ್ದ ಇನ್ನೊಂದು ಪ್ರಕರಣದಲ್ಲಿ ಹೊಳೆ ನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಅದೇ ಸಮಯದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಮೊನ್ನೆ ನಮ್ಮ ಸ್ಟುಡಿಯೋಕ್ಕೆ, ಅಂದ್ರೆ ಅವ್ರು ಅರೆಸ್ಟ್ ಆಗೋ ಹಿಂದಿನ ದಿನ ನಮ್ಮ ಸ್ಟುಡಿಯೋದಲ್ಲಿ ಇದ್ರು ದೇವರಾಜೇಗೌಡ ಅವರು. ಆ ಸಂದರ್ಭದಲ್ಲಿ ನನ್ನ ಜೊತೆಗಿನ ಸಂದರ್ಶನದಲ್ಲಿ ಅವ್ರು ಎಷ್ಟೊಂದು ವಿಚಾರಗಳನ್ನು ಹೇಳಿದ್ರು ಅಂದ್ರೆ, ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧಪಟ್ಟಂತೆ ಆಡಿಯೋ ಇದೆ ಅನ್ನೋಂಥದ್ದು ಹೇಳಿದ್ರು. ಇನ್ನೂ ಅನೇಕ ದಾಖಲೆಗಳು ನನ್ನ ಹತ್ರ ಇದಾವೆ ಅನ್ನೋಂಥದ್ದು ಹೇಳಿದ್ರು. ಆಮೇಲೆ ಸಂತ್ರಸ್ತೆಯರಿಗೆ ಆಮಿಷ ಒಟ್ಟಿರ್ತಕ್ಕಂಥದ್ದಿಂದ ಹಿಡಿದು ಇನ್ನೂ ಸಾಕಷ್ಟು ದಾಖಲೆಗಳಿದೆ. ಇಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ, ಮೀಡಿಯಾ ಎದುರು ಬಿಡುಗಡೆ ಮಾಡೋಕ್ಕಾಗಲ್ಲ, ಅಥವಾ SIT ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ, ಹಾಗಾಗಿ ನಾನು ಇದನ್ನ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಮರುದಿನ ಅವರ ಬಂಧನ ಆಗತ್ತೆ ಹಳೆ ಕೇಸಿಗೆ ಸಂಬಂಧಪಟ್ಟಂಗೆ. ಇದನ್ನ ಹೇಗೆ ನೋಡ್ಬೋದು ಮಾದೇಶ್? ಖಂಡಿತ ಶ್ರೀಲಕ್ಷ್ಮಿ, ಸ್ಟಾರ್ಟಿಂಗ್ ಇಂದಲೂ ಕೂಡ ಈ ಒಂದು ಕೇಸ್ನಲ್ಲಿ ಅಂದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಸದ್ದು ಮಾಡಿರೋದು ಅಂದರೆ ಡೇ ಬೈ ಡೇ ಈ ಒಂದು ಪ್ರಕರಣ ಮತ್ತಷ್ಟು ತೀವ್ರತೆಗೊಳ್ತಿರೋದು, ಜೊತೆಗೆ ಐ ಪ್ರೊಫೈಲ್ನ ಬೇರೆ ರೀತಿಯಲ್ಲಿ ವೋಲ್ಟೇಜನ್ನು ಕ್ರಿಯೇಟ್ ಮಾಡಿರೋದು ದೇವರಾಜೇಗೌಡರ ಎಂಟ್ರಿ ಕೊಟ್ಟ ಮೇಲೆ. ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು ವಿತ್ ಆಡಿಯೋ ಕ್ಲಿಪ್ಪನ್ನು ರಿಲೀಸ್ ಮಾಡಿ ನೇರವಾಗಿ DCM DK ಶಿವಕುಮಾರ್ ಅವರ ಹೆಸರನ್ನು ದೇವರಾಜೇಗೌಡರು ಹೇಳುವಂಥ ಕೆಲಸನ ಮಾಡ್ತಾರೆ. ಜೊತೆಗೆ ಇದಷ್ಟೇ ಅಲ್ಲ, ಸಾಕಷ್ಟು ದಾಖಲೆಗಳಿದೆ. SIT ಅಧಿಕಾರಿಗಳು ತನಿಖೆ ನಡೆಸುವಂಥ ಕೇಸ್ ಇದಲ್ಲ, ಹೀಗಾಗಿ CBI ಅಧಿಕಾರಿಗಳು ಈ ಒಂದು ಕೇಸನ್ನು ನಡೆಸಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಸೊ ಇದನ್ನು ಬೇರೆ ಯಾರಿಗೆ ಕೊಡಬೇಕು, ನಾನು ಇಲ್ಲಿ ಎಲ್ಲವನ್ನು ಕೂಡ ರಿಲೀಸ್ ಮಾಡೋದಿಲ್ಲ, ಸ್ಯಾಂಪಲ್ ಅಂತೇಳಿ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ರಿಲೀಸ್ ಮಾಡ್ತೇನೆ ಅಂತೇಳಿ ಒಂದಷ್ಟು ಆಡಿಯೋ ಕ್ಲಿಪ್ಗಳನ್ನು ಕೂಡ ದೇವರಾಜೇಗೌಡರು ಪ್ರೆಸ್ ಮೀಟ್ನಲ್ಲೇ ಓಪನ್ ಅಲ್ಲಿ ಪ್ಲೇ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾದ ಮೇಲೆ ಒಂದಷ್ಟು ಡೆವಲಪ್ಮೆಂಟ್ಗಳಾಯಿತು, ಅವರ ವಿರುದ್ಧ ಕೇಸ್ ದಾಖಲಾಯಿತು, ಪೊಲೀಸರು ಕೂಡ ಹುಡುಕಾಟುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈ ಕೇಸ್ ಅವರ ವಿರುದ್ಧ ಒಟ್ಟು 2 ಕೇಸ್ ದಾಖಲಾಗಿದೆ. ಒಂದು ಲೈಂಗಿಕ ಕಿರುಕುಳ ಅಥವಾ ಲೈಂಗಿಕ ದೌರ್ಜನ್ಯ, ಮತ್ತೊಂದು ಅಟ್ರಾಸಿಟಿ ಕೇಸ್. ಈ ಎರಡೂ ಕೂಡ ಕಂಪ್ಲೇಂಟ್ ಆಗಿರೋದು 1 ತಿಂಗಳ ಹಿಂದೆ, ಅಂದರೆ
ಏಪ್ರಿಲ್ನಲ್ಲಿ ಈ ಒಂದು ಕೇಸ್ಗಳು ದಾಖಲಾಗಿದೆ. ಆದರೆ ಹೊಳೆನರಸೀಪುರ ಪೊಲೀಸರು ಈಗ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಯಾವಾಗ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಹುಡುಕಾಟವನ್ನು ನಡೆಸಲಾಗ್ತಿದೆ ಅಂತ ಗೊತ್ತಾಗುತ್ತೆ, ಕೂಡಲೇ ದೇವರಾಜೇಗೌಡರು ಕರ್ನಾಟಕವನ್ನು ಬಿಟ್ಟು ಹೋಗೋಕ್ಕೆ ಪ್ಲಾನ್ ಮಾಡಿರ್ತಾರೆ. ಒಂದು ವಿಡಿಯೋವನ್ನು ಹೊರಗಡೆ ಬಿಟ್ಟಿರ್ತಾರೆ. ನಾನು ಕಾಣೆಯಾಗಿದ್ದೇನೆ ಅಂತೇಳಿ ಒಂದಷ್ಟು ಸುದ್ದಿಗಳು ಓಡಾಡ್ತಿದೆ. ಆದರೆ ನಾನು ಎಲ್ಲೂ ಕೂಡ ಹೋಗ್ತಿಲ್ಲ, ಫ್ಯಾಮಿಲಿ ಜೊತೆ ಪ್ರವಾಸಕ್ಕೆ ಹೋಗ್ತೀನಿ, ಮತ್ತೆ ಬಂದು ಮಾಧ್ಯಮಗಳಿಗೆ ಉತ್ತರ ಕೊಡ್ತೇನೆ ಅಂತೇಳಿ ದೇವರಾಜೇಗೌಡರು ಒಂದು ವಿಡಿಯೋನ ಬಿಟ್ಟಿರ್ತಾರೆ. ಅದಾದ ಮೇಲೆ ಕಟ್ ಮಾಡಿ ನೋಡಿದ್ರೆ ಹೊಳೆನರಸೀಪುರ ಪೊಲೀಸರು ಚಿತ್ರದುರ್ಗದಲ್ಲಿ ಹಿರಿಯೂರಿನಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸನ ಮಾಡ್ತಾರೆ ಅಲ್ಲಿನ ಸ್ಥಳೀಯ ಪೊಲೀಸರಿಂದ. ಆದರೆ ಅವರು ಅಲ್ಲಿ ಫ್ಯಾಮಿಲಿ ಜೊತೆ ಸಿಕ್ಕಲ್ಲ, ಬದಲಾಗಿ ಒಬ್ಬರೇ ಸಿಕ್ಕಿರ್ತಾರೆ. ಅವರ ಬಳಿ 2 ಟ್ರಾಲಿ ಬ್ಯಾಗ್ ಇರುತ್ತೆ, ಮತ್ತೆ ಡ್ರೈವರ್ ಇರ್ತಾರೆ. ಇಷ್ಟೂ ಜನರನ್ನು ಕೂಡ ವಶಪಡಿಸಿಕೊಂಡು ಹೋಗಿ ಹೊಳೆನರಸೀಪುರ ಪೊಲೀಸರು ಒಂದಷ್ಟು ತನಿಖೆ ನಡೆಸ್ತಾರೆ. ತನಿಖೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಕೂಡ ಬಯಲಾಗಿದೆ. ಆ ಒಂದು ಟ್ರಾಲಿಯಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ಮೊಬೈಲ್, ಸೀಕ್ರೆಟ್ ಮೊಬೈಲ್ ಒಂದು ಆತನ ಕಾರಿನಲ್ಲಿ, ಅಂದರೆ ದೇವರಾಜೇಗೌಡರ ಕಾರಿನಲ್ಲಿ ಒಂದು ಮೊಬೈಲ್ ಪತ್ತೆ ಆಗಿದೆ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಆ ಒಂದು ಮೊಬೈಲ್ ಪರಿಶೀಲನೆ ವೇಳೆಯಲ್ಲಿ ಒಂದಷ್ಟು ಆಡಿಯೋಗಳು ಮತ್ತು ವಿಡಿಯೋ ದಾಖಲೆಗಳು ಕೂಡ ಇದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಅದು ಕೂಡ ಈಗಾಗಲೇ ಅವತ್ತು ಪ್ರೆಸ್ ಮೀಟ್ನಲ್ಲಿ ದೇವರಾಜೇಗೌಡರು ರಿಲೀಸ್ ಮಾಡಿದ್ರಲ್ಲ, ಆ ರೀತಿಯಾದಂತಹ DK ಶಿವಕುಮಾರ್ ಮತ್ತು ಬೇರೆ ಬೇರೆಯವರು ಮಾತನಾಡಿದ್ದಾರೆ ಅನ್ನೋಂಥ ಆಡಿಯೋಗಳು, ಜೊತೆಗೆ ಶಿವರಾಮೇಗೌಡರು ಮಾತನಾಡಿದ್ದಾರೆ ಅನ್ನೋಂಥ ದಾಖಲೆಗಳು, ಆಡಿಯೋಗಳು ಅದರಲ್ಲಿ ಇದಾವೆ ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಅವರು ಎಲ್ಲಿಗೆ ಹೋಗ್ತಿದ್ರು ಅನ್ನೋದನ್ನು ಕ್ರಾಸ್ ಚೆಕ್ ಮಾಡಲು ಒಂದಷ್ಟು ವಿಚಾರಣೆ ನಡೆಸಿದಾಗ ಗೊತ್ತಾಗಿರೋದು ಪುಣೆಯಿಂದ ದೆಹಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರದ ಬಗ್ಗೆ, ಅಂದರೆ ಅವತ್ತು ಪ್ರೆಸ್ ಮೀಟ್ ನಡೆಸಿರೋದ್ರಿಂದ ಸರ್ಕಾರದಿಂದಲೇ ಈ ಒಂದು ಪ್ಲಾನ್ ಮಾಡಲಾಗಿದೆ, ಒಂದಷ್ಟು ಷಡ್ಯಂತ್ರ ಮಾಡಲಾಗಿದೆ ಅಂತೇಳಿ ದೇವರಾಜೇಗೌಡರು ನೇರವಾಗಿ. ಓಕೆ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.